Hello everyone, welcome to my new YouTube ಚಾನಲ್ ಈಸಿ ಇಂಗ್ಲೀಷ್ ಗುರು. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರಥಮ PUC ವಿದ್ಯಾರ್ಥಿಯ ಪರೀಕ್ಷೆಗಳು ಭಾಳ ಹತ್ತಿರದಲ್ಲೇ ಇವೆ. ಆ ಒಂದು ಕಾರಣಕ್ಕೋಸ್ಕರ ಒಂದು 2-3 ಕ್ವಶನ್ ಪೇಪರಲ್ಲಿರುವಂತಹ ಒಂದು 30 ಮಲ್ಟಿಪಲ್ ಚಾಯ್ಸ್ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಅದನ್ನು ನಾನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ವಿಡಿಯೋಗಳನ್ನು ಮಾಡ್ತೀನಿ. ಸೊ ಮೊದಲ ಒಂದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಮಲ್ಟಿಪಲ್ ಚಾಯ್ಸ್ ಏನು ಕೊಟ್ಟಿದ್ದಾರೆ ಅಂತ ನಾವೀಗ ನೋಡ್ತಾ ಹೋಗೋಣ. ಸ್ನೇಹಿತರೆ, ಪಾರ್ಟ್ ಎದಲ್ಲಿ ಫಸ್ಟ್ ಮೇನಲ್ಲಿ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದ ರೈಟ್ ಆಪ್ಷನ್ 10 into 1 10. 10 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇಲ್ಲೇ ಕೊಟ್ಟಿರ್ತಾರೆ. ಅದರಲ್ಲಿ ಫಸ್ಟ್ ಒಂದು ಕ್ವಶನ್ ಏನಿದೆ ಅಂತ ನೋಡೋಣ ಇವಾಗ. ಮ್ಯಾಚ್ ದಿ ಕಾಲಮ್ ಎ ವಿತ್ ಕಾಲಮ್ ಬಿ ದ ಜೆಂಟಲ್ಮೆನ್ ಆಫ್ ದಿ ಜಂಗಲ್. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಹಾಗಾದರೆ, ಕಾಲಮ್ ಎದಲ್ಲಿ ರಿಟೈರ್ಡ್ ಆನರೇಬಲ್ ಮಿಸ್ಟರ್ ಫಾಕ್ಸ್, ಸೆಕೆಂಡ್ ಒನ್ ಮಿಸ್ಟರ್ ಎಲಿಫೆಂಟ್, ಥರ್ಡ್ ಒನ್ ಮಿಸ್ಟರ್ ರೈನೋಸರಸ್. ಅದೇ ರೀತಿ ಪಾರ್ಟ್ ಬಿದಲ್ಲಿ ಏನಿದೆ, ಎ ರಾಯಲ್ ಕಮಿಷನ್ ಆಫ್ ಎನ್ಕ್ವೈರಿ, ಬಿಯಲ್ಲಿ ದ ಚೇರ್ಮನ್ ಆಫ್ ದಿ ಕಮಿಷನ್ ಆಫ್ ಎನ್ಕ್ವೈರಿ, ಸಿಯಲ್ಲಿ ಎ ಕಮಿಷನ್ ಆಫ್ ಎನ್ಕ್ವೈರಿ. ಹಾಗಾದರೆ ಈ ರೀತಿ ಕ್ವಶನ್ ಬಂದಾಗ ಎಟ್ಲೀಸ್ಟ್ ನಮಗೆ ಈ ಮೂರರಲ್ಲಿ ಒಂದು ನಮಗೆ ಗೊತ್ತಿರಬೇಕು. ಬಿದಲ್ಲಿ ಒಂದು ಮ್ಯಾಚ್ ಆಗೋವಂಥದ್ದು ನಮಗೆ ಗೊತ್ತಿರಬೇಕು. ಅಂದರೆ ನಮಗೆ ಆಪ್ಷನ್ಸಲ್ಲಿ ಫೈಂಡ್ ಔಟ್ ಮಾಡೋದಕ್ಕೆ ಭಾಳ ಈಸಿ ಆಗುತ್ತೆ ಆನ್ಸರ್ ಯಾವುದಪ್ಪ ಅಂತಂದು. ಓಕೆನಾ? ಹಾಗಾದರೆ ಫಸ್ಟ್ ನೋಡಿ, ಇವಾಗ ರಿಟೈರ್ಡ್ ಆನರೇಬಲ್ ಮಿಸ್ಟರ್ ಫಾಕ್ಸ್, ಇದು ನಿಮಗೆಲ್ಲ ಗೊತ್ತಿರೋ ಹಾಗೆ ಏನಾಗಿತ್ತಪ್ಪ ಅಂತಂದರೆ ದ ಚೇರ್ಮನ್ ಆಫ್ ದಿ ಕಮಿಷನ್ ಆಫ್ ಎನ್ಕ್ವೈರಿ. ಹಾಗಾದರೆ ಫಸ್ಟ್ ಒನ್ನಿಗೆ ಸಿ ಸರಿಯಾದ ಮ್ಯಾಚ್ ಆಗುತ್ತೆ. ಇಲ್ಲಿರುವಂಥ 4 ಆಪ್ಷನ್ನಲ್ಲಿ ಅದು ಎಲ್ಲಿದೆ ಅಂತ ನಾವು ಬೇಕಾ ಫೈಂಡ್ ಔಟ್ ಮಾಡೋಣ. ಆಪ್ಷನ್ ಎ ಫಸ್ಟ್ ಒನ್ನಿಗೆ ಸಿ ಕೊಟ್ಟಿದ್ದಾರೆ, ಹಾಗಾದರೆ ಇದು ಮ್ಯಾಚ್ ಆಗೋದಿಲ್ಲ. ಆಪ್ಷನ್ ಬಿಯಲ್ಲಿ ಫಸ್ಟ್ ಒನ್ನಿಗೆ ಎ ಕೊಟ್ಟಿದ್ದಾರೆ, ಸೊ ಹಾಗಾದರೆ ಇದು ಕೂಡ ಮ್ಯಾಚ್ ಆಗೋದಿಲ್ಲ. ಥರ್ಡ್ ಒನ್ನಲ್ಲಿ ಫಸ್ಟ್ ಒನ್ನಿಗೆ ಬಿ ಕೊಟ್ಟಿದ್ದಾರೆ, ಹಾಗಾದರೆ ಮಿಸ್ಟರ್ ಫಾಕ್ಸ್ ದ ಚೇರ್ಮನ್ ಆಫ್ ದಿ ಕಮಿಷನ್ ಆಫ್ ಎನ್ಕ್ವೈರಿ, ಇದು ಮ್ಯಾಚ್ ಆಗುತ್ತೆ. ಫೋರ್ತ್ ಒನ್ನಲ್ಲಿ ಏನು ಕೊಟ್ಟಿದ್ದಾರೆ, ಫಸ್ಟ್ ಒನ್ನಿಗೆ ಸಿ ಕೊಟ್ಟಿದ್ದಾರೆ, ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಸಿ ಆಗುತ್ತೆ. ಒಂದು ಸಲ ಅದನ್ನು ಚೆಕ್ ಮಾಡೋಣ. ಹಾಗಾದರೆ ಫಸ್ಟ್ ಒನ್ನಿಗೆ ಬಿ, ರಿಟೈರ್ಡ್ ಆನರೇಬಲ್ ಮಿಸ್ಟರ್ ಫಾಕ್ಸ್ ದ ಚೇರ್ಮನ್ ಆಫ್ ದಿ ಕಮಿಷನ್ ಆಫ್ ಎನ್ಕ್ವೈರಿ. ಬಿಗೆ ಏನು ಕೊಟ್ಟಿದ್ದಾರೆ, ಸೆಕೆಂಡ್ ಒನ್ ಕೊಟ್ಟಿದ್ದಾರೆ, ಅಂದರೆ ಮಿಸ್ಟರ್ ಎಲಿಫೆಂಟ್ ಎ ಕಮಿಷನ್ ಆಫ್ ಎನ್ಕ್ವೈರಿ. ಥರ್ಡ್ ಒನ್ ಎ ಕೊಟ್ಟಿದ್ದಾರೆ, ಅಂದರೆ ಮಿಸ್ಟರ್ ರೈನೋಸರಸ್ ಏನಾಗುತ್ತಂದರೆ ಎ ರಾಯಲ್ ಕಮಿಷನ್ ಆಫ್ ಎನ್ಕ್ವೈರಿ. ಹಾಗಾದರೆ ಸರಿಯಾದ ಆನ್ಸರ್ ಏನಾಗುತ್ತೆ ಸ್ನೇಹಿತರೆ, ಆಪ್ಷನ್ ಸಿ ಆಗುತ್ತೆ. ಸೊ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೆಕೆಂಡ್ ಒನ್ ಕ್ವಶನ್ ಈಗ ನೋಡೋಣ. ಏನಿದೆ ಸೆಕೆಂಡ್ ಒನ್ ಕ್ವಶನ್, ಸ್ವೀಟ್ ಕಂಪನಿ ರೆಫರ್ಸ್ ಟು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ದ ಸ್ಕೂಲ್ ಬಾಯಿಂದ ಬಂದಿರೋಂಥ ಇದು ಒಂದು ಕ್ವಶನ್ನು. ಆ ಮಗುವಿನ ಪ್ರಕಾರ ಸ್ವೀಟ್ ಕಂಪನಿ ಅಂದರೆ ಏನು, ಯಾವುದಕ್ಕೆ ರೆಫರ್ ಮಾಡಿದ್ದಾರೆ. ಆಪ್ಷನ್ ಎ ಟು ಸಿಂಗ್ ವಿತ್ ದ ಸ್ಕೈಲಾರ್ಕ್, ಆಪ್ಷನ್ ಬಿ ಟು ಲಿಸನ್ ಹೌ ಅಂಟ್ಸ್ ಮ್ಯಾನ್ ಬ್ಲೌ ಈಸ್ ಆರ್ಮ್, ಆಪ್ಷನ್ ಸಿ ಟು ವಾಚ್ ಆ್ಯಂಡ್ ಇಯರ್ ಬರ್ಡ್ಸ್ ಚಿರ್ಪಿಂಗ್ ಸಾಂಗ್, ಆಪ್ಷನ್ ಡಿ ಆಲ್ ದ ಅಬೌವ್ 3 ಆಪ್ಷನ್ಸ್. ಹಾಗಾದರೆ ಆ ಸ್ಕೂಲ್ ಬಾಯಲ್ಲಿ ಆ ಮಗುವಿಗೆ ಒಂದು ಸ್ವೀಟ್ ಕಂಪನಿ ಮಾರ್ನಿಂಗಲ್ಲಿ ಯಾವುದಾಗಿತ್ತಪ್ಪ ಅಂತಂದರೆ ಸ್ಕೈಲಾರ್ಕ್ ಆಡುವಂಥ ಆ ಒಂದು ಹಾಡು, ಅದಕ್ಕೆ ಭಾಳ ಖುಷಿಯಾಗಿತ್ತು ಆ ಮಗುವಿಗೆ. ಆ್ಯಂಡ್ ಟು ವಾಚ್ ಆ್ಯಂಡ್ ಇಯರ್ ಬರ್ಡ್ಸ್ ಚಿರ್ಪಿಂಗ್ ಸಾಂಗ್, ಇದು ಕೂಡ ಅದು ಸ್ವೀಟ್ ಕಂಪನಿ ಆಗಿತ್ತು ಆ ಮಗುವಿಗೆ. ಆ್ಯಂಡ್ ಟು ಲಿಸನ್ ಹೌ ಅಂಟ್ಸ್ ಮ್ಯಾನ್ ಬ್ಲೌ ಈಸ್ ಆರ್ಮ್. ಹಾಗಾದರೆ ಇಲ್ಲಿರುವಂಥ ಈ 3 ಆಪ್ಷನ್ಗಳು, ದಟ್ ಮೀನ್ಸ್ ಆಪ್ಷನ್ ಡಿ ಇದೆ ನೋಡಿ ಇಲ್ಲಿ, ಆಲ್ ದ ಅಬೌವ್ 3 ಆಪ್ಷನ್ಸ್ ಆರ್ ಕರೆಕ್ಟ್. ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ, ಡಿ ಇಸ್ ದ ರೈಟ್ ಆನ್ಸರ್. ಥರ್ಡ್ ಒನ್ ಕ್ವಶನ್ ನೋಡೋಣ ಇವಾಗ. ದ ಇನ್ಹ್ಯಾಬಿಟೆಂಟ್ಸ್ ಆಫ್ ದ ಪ್ಲೇಸ್ ವೇರ್ ವೈಕೋಮ್ ಲಿವ್ಡ್ ಹ್ಯಾಡ್ ನೆವರ್ ಬೀನ್ ನೌನ್ ಫಾರ್ ಡ್ಯಾಶ್. ಹಾಗಾದರೆ ಲೇಖಕರು ಯಾರವರು, ವೈಕೋಮ್, ಅವರು ವಾಸವಾಗಿರುವಂಥ ಪ್ಲೇಸಲ್ಲಿರುವಂಥ ಜನರಿಗೆ ಏನು ಗೊತ್ತಿದ್ದಿಲ್ಲ. ಯಾಕಂದರೆ ಅಲ್ಲಿ ಜನ ಹೇಗಿದ್ರು ಅಂತ ನಿಮಗೆಲ್ಲ ಗೊತ್ತಿದೆ. ಭಾಳ ಏನಪ್ಪ ಅಂದ್ರೆ ಹಾರಿಬಲ್ ಆಗಿರ್ತಕ್ಕಂಥ ಜನ ಇದರಲ್ಲಿ. ಸೊ ಹಾಗಾದರೆ ಅವ್ರು ಏನು ಗೊತ್ತಿದ್ದಿಲ್ಲ ಅಂತಂದರೆ ದ ಕ್ವಾಲಿಟಿ ಆಫ್ ಕಂಪ್ಯಾಷನ್, ಆಪ್ಷನ್ ಎ. ನೆಕ್ಸ್ಟ್ ಒನ್ ಏನಿದೆ ಆಪ್ಷನ್ ಬಿಯಲ್ಲಿ ದೇರ್ ಕ್ರಿಯೇಟಿವಿಟಿ,
ಆಪ್ಷನ್ ಸಿ ದೇರ್ ಜನರಾಸಿಟಿ. ಆಪ್ಷನ್ ಡಿ ದ ಕ್ವಾಲಿಟಿ ಆಫ್ ಮರ್ಸಿ. ಅಲ್ಲಿರುವಂಥ ಜನರಿಗೆ ಕರುಣೆ ಅಂದರೆ ಏನು ಅನ್ನೋದೇ ಗೊತ್ತಿದ್ದಿಲ್ಲ. ಅವರು ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡುವಂಥ ವ್ಯಕ್ತಿಗಳಾಗಿದ್ದರು. ಸೊ ಹೀಗಾಗಿ ಅವರಿಗೆ ಮರ್ಸಿ ಅಂದರೆ ಏನಂತಲೇ ಗೊತ್ತಿದ್ದಿಲ್ಲ. ಸೊ ಆನ್ಸರ್ ಏನಾಗುತ್ತೆ ಡಿ. ನೆಕ್ಸ್ಟ್ ಒನ್ ಕ್ವಶನ್, ಫೋರ್ತ್ ಒನ್ ಕ್ವಶನ್. ಮನಿ ಈಸ್ ಅವರ್ ಮ್ಯಾಡ್ನೆಸ್ ಅವರ್ ಡ್ಯಾಶ್. ಹಾಗಾದರೆ ಆಪ್ಷನ್ ಎ ಏನಿದೆ, ವಾಸ್ಟ್ ಕಲೆಕ್ಟಿವ್ ಮ್ಯಾಡ್ನೆಸ್. ಆಪ್ಷನ್ ಬಿ ವಾಸ್ಟ್ ಕಲೆಕ್ಟಿವ್ ಸ್ಟುಪಿಡಿಟಿ. ಆಪ್ಷನ್ ಸಿ ವಾಸ್ಟ್ ಕಲೆಕ್ಟಿವ್ ಅಚೀವ್ಮೆಂಟ್. ಆಪ್ಷನ್ ಡಿ ವಾಸ್ಟ್ ಕಲೆಕ್ಟಿವ್ ಜಾಯ್ ಆ್ಯಂಡ್ ಹ್ಯಾಪಿನೆಸ್. ಈ ನಾಲ್ಕರಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂತಂದರೆ ಮನಿ ಈಸ್ ಅವರ್ ಮ್ಯಾಡ್ನೆಸ್ ಅವರ್ ವಾಸ್ಟ್ ಕಲೆಕ್ಟಿವ್ ಸ್ಟುಪಿಡಿಟಿ, ವಾಸ್ಟ್ ಕಲೆಕ್ಟಿವ್ ಮ್ಯಾಡ್ನೆಸ್. ಸ್ನೇಹಿತರೆ, ಆಪ್ಷನ್ ಎ ಇದು ಸರಿಯಾದ ಉತ್ತರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 5ನೇ ಕ್ವಶನ್ ನೋಡೋಣ ಇವಾಗ. ಇಫ್ ಮುಡ್ನಕೂಡು ಚಿನ್ನಸ್ವಾಮಿ ವಾಸ್ ಎ ಟ್ರೀ, ದ ಬರ್ಡ್ ವುಡಂಟ್ ಆಸ್ಕ್ ಹಿಮ್ ಬಿಫೋರ್ ಇಟ್ ಬಿಲ್ಟ್ ಇಟ್ಸ್ ನೆಸ್ಟ್ ಆನ್ ಇಟ್ಸ್ ಬ್ರ್ಯಾಂಚ್ ಡ್ಯಾಶ್. ಹಾಗಾದರೆ ಒಂದು ವೇಳೆ ಈ ಮುಡ್ನಕೂಡು ಚಿನ್ನಸ್ವಾಮಿ ಅವರು ಏನಾದರೂ ಟ್ರೀ ಆಗಿದ್ದರೆ ಆ ಬರ್ಡ್ ಏನು ಕೇಳ್ತಿದ್ದಿಲ್ಲ ಗೂಡು ಕಟ್ಟೋದಕ್ಕಿಂತ ಮುಂಚೆ ಅಂತ ಕ್ವಶನ್ ಇದು. ಏನು ಕೇಳ್ತಿದ್ದಿಲ್ಲ? ಆಪ್ಷನ್ ಎ ವಾಟ್ ಪ್ರೊಫೆಷನ್ ಈ ಹ್ಯಾಡ್. ಆಪ್ಷನ್ ಬಿ ವೈ ಇಟ್ ಅಲೌಡ್ ದ ಬರ್ಡ್. ಆಪ್ಷನ್ ಸಿ ವಾಟ್ ಕ್ಯಾಸ್ಟ್ ಈ ವಾಸ್. ಆಪ್ಷನ್ ಡಿ ವಾಟ್ ಕಲರ್ ಈ ವಾಸ್. ಹಾಗಾದರೆ ಈ 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತಂದರೆ ಆಪ್ಷನ್ ಸಿ, ನಿನ್ನ ಜಾತಿ ಯಾವುದು ಅಂತಂದು ಆ ಬರ್ಡ್ ಆ ಕವಿಗೆ ಕೇಳ್ತಿದ್ದಿಲ್ಲ. ಓಕೆ, ನೆಕ್ಸ್ಟ್ 6th ಒನ್ ಕ್ವಶನಲ್ಲಿ ಏನಿದೆ ಅಂತ ನೋಡಿ. ನಿಮಗೆ ಏನು ಕೊಟ್ಟಿದ್ದಾರೆ. ದ ವಿಲೇಜ್ ಹೆಡ್ಮ್ಯಾನ್ ಆಸ್ಕ್ಡ್ ಮಾರಾ ಟು ಕೀಪ್ ಅವೇ ಫ್ರಾಮ್ ದ ರೋಡ್ ವರ್ಕರ್ಸ್ ಬಿಕಾಸ್. ಆ ವಿಲೇಜ್ ಹೆಡ್ಮ್ಯಾನ್ ಏನಪ್ಪ ಅಂದರೆ ಮಾರನಿಗೆ ಹೇಳ್ತಾನೆ, ಕೆಲಸಗಾರರಿಂದ ನೀವು ದೂರ ಇರೋ ಅಂತ ಹೇಳ್ತಾನೆ. ಯಾಕೆ ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಯಾಕೆ ಅಂತ ಕೇಳಿದ್ದಾರೆ ಅಂತಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಆಪ್ಷನ್ ಅಂತ ನೋಡೋಣ ಇವಾಗ. ಆಪ್ಷನ್ ಎ ಹಿ ವಾಸ್ ಡಿಸ್ಟರ್ಬಿಂಗ್ ದೆಮ್ ಬೈ ಟಾಕಿಂಗ್ ಅಬೌಟ್ ಹಿಸ್ ಡ್ರೀಮ್. ಆಪ್ಷನ್ ಬಿ ಹಿ ವಾಸ್ ಡಿಸ್ಟ್ರಾಯಿಂಗ್ ದ ರೋಡ್. ಆಪ್ಷನ್ ಸಿ ಹಿ ವಾಸ್ ಸ್ನ್ಯಾಚಿಂಗ್ ಅವೇ ದ ಇಂಪ್ಲಿಮೆಂಟ್ಸ್ ಆಫ್ ದ ರೋಡ್ ವರ್ಕರ್ಸ್. ಆಪ್ಷನ್ ಡಿ ಹಿ ವಾಸ್ ದ ರೀಸನ್ ಟು ಫಾಲ್ ಆಫ್ ಟ್ರೀಸ್. ಸೊ ಅಲ್ಲಿ ಬಿಕಾಸ್ ಅಂತ ಕೇಳಿದ್ದಾರೆ. ಆ ಮಾರ ಏನು ಮಾಡ್ತಾನಪ್ಪ ಅಂತಂದರೆ ಅಲ್ಲಿರೋವಂಥ ವರ್ಕರ್ಸ್ಗೆ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ಆಪ್ಷನ್ ಎ ಹಿ ವಾಸ್ ಡಿಸ್ಟರ್ಬಿಂಗ್ ದೆಮ್ ಬೈ ಟಾಕಿಂಗ್ ಅಬೌಟ್ ಹಿಸ್ ಡ್ರೀಮ್. ಸರಿಯಾದ ಆನ್ಸರ್ ಬಂದು ಆಪ್ಷನ್ ಎ. 7th ಒನ್ ಕ್ವಶನ್ ಏನಿದೆ, ಹೌ ಮೆನಿ ಚಿಲ್ಡ್ರನ್ಸ್ ಡಿಡ್ ದ ಫಾರ್ಮರ್ಸ್ ವೈಫ್ ಹ್ಯಾವ್. ಆ ರೈತನ ಹೆಂಡತಿಗೆ ಇದ್ದಂಥ ಮಕ್ಕಳು ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ಎ 3, ಆಪ್ಷನ್ ಬಿ 4, ಆಪ್ಷನ್ ಸಿ 5, ಆಪ್ಷನ್ ಡಿ 2. ಹಾಗಾದರೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ, 4 ಜನ ಮಕ್ಕಳಿದ್ದರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ಕ್ವಶನ್ 8th. ಫ್ರೆಡ್ರಿಕ್ ಡೋಗ್ಲಾಸ್ ಮದರ್ ವಾಸ್ ನೇಮ್ಡ್. ಹಾಗಾದರೆ ಫ್ರೆಡ್ರಿಕ್ ಡೋಗ್ಲಾಸ್ ಅವರ ತಾಯಿಯ ಹೆಸರು ಏನಾಗಿತ್ತು? ಆಪ್ಷನ್ಸನ್ನು ನೋಡೋಣ ಇವಾಗ. ಫಸ್ಟ್ ಒನ್ ಆಪ್ಷನ್ ಎ ಅಲ್ಲಿ ಏನು ಕೊಟ್ಟಿದ್ದಾರೆ, ಅಗಸ್ಟಸ್ ಬೈಲಿ. ಆಪ್ಷನ್ ಬಿ ಬೈಲಿ ಐಸಾಕ್. ಆಪ್ಷನ್ ಸಿ ಬೆಟ್ಸಿ ಬೈಲಿ. ಆಪ್ಷನ್ ಡಿ ಹ್ಯಾರಿಯಟ್ ಬೈಲಿ. ಹಾಗಾದರೆ ಡೋಗ್ಲಾಸ್ ಅವರ ತಾಯಿ ಹೆಸರು ಬಂದು ಆಪ್ಷನ್ ಡಿ ಹ್ಯಾರಿಯಟ್ ಬೈಲಿ. ಸೊ ಡಿ ಇಸ್ ದ ರೈಟ್ ಆನ್ಸರ್. 9th ಒನ್ ಕ್ವಶನ್ ಇವಾಗ ಏನಿದೆ ಅಂತ ನೋಡೋಣ. ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ಅದರ ಕೆಳಗಡೆ ರೀಸನ್ ಕೊಟ್ಟಿದ್ದಾರೆ. ಸೊ ಈ ಸ್ಟೇಟ್ಮೆಂಟ್ ಮತ್ತು ರೀಸನ್ ಇವು ಎರಡರ ಮೇಲೆ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಯಾವುದು ಸರಿ ಅಂತ ನಾವು ನೋಡೋಣ ಇವಾಗ. ಸೊ ಸ್ಟೇಟ್ಮೆಂಟ್ ಬಂದು ನಿಕೋಲಾ ವಾಸ್ ನಾಟ್ ಪ್ಲೀಸ್ಡ್ ವೆನ್ ಜಾಕೋಬೋ ಆಸ್ಕ್ಡ್ ದ ನರೇಟರ್ ಟು ಡ್ರೈವ್ ದೆಮ್ ಟು ಪೊಲೆಟಾ. ಜಾಕೋಬೋ ಏನು ಮಾಡ್ತಾನೆ, ಆ ನರೇಟರ್ಗೆ ನಮ್ಮನ್ನು ಪೊಲೆಟಾಗೆ ಕರ್ಕೊಂಡು ಹೋಗಿ ಅಂತ ಕೇಳಿದಾಗ ನಿಕೋಲಾ ಏನು ಮಾಡಿರ್ತಾನೆ, ಆ ಒಂದು ಟೈಮಲ್ಲಿ ಈ ವಾಸ್ ನಾಟ್ ಪ್ಲೀಸ್ಡ್. ಆ್ಯಕ್ಚುಲಿ ಅವನಿಗೆ ಮನಸ್ಸಿರೋದಿಲ್ಲ, ಸುಮ್ಮನೆ ಇರ್ತಾನೆ. ನೆಕ್ಸ್ಟ್ ರೀಸನ್ ಏನು ಕೊಟ್ಟಿದ್ದಾರೆ ಅದಕ್ಕೆ, ಆ್ಯಸ್ ಈ ಡಿಡ್ ನಾಟ್ ವಾಂಟ್ ಟು ಆಸ್ಕ್ ಎನಿ ಒನ್ ಫಾರ್ ಫೇವರ್. ಹಾಗಾದರೆ ಈ ವಾಸ್ ನಾಟ್ ಪ್ಲೀಸ್ಡ್ ಯಾಕೆ,
ಆ್ಯಸ್ ಈ ಡಿಡ್ ನಾಟ್ ವಾಂಟ್ ಟು ಆಸ್ಕ್ ಎನಿ ಒನ್ ಫಾರ್ ಫೇವರ್. ಅವನಿಗೆ ಇನ್ನೊಬ್ಬರ ಸಹಾಯ ಕೇಳುವಂಥ ಮನಸ್ಥಿತಿ ಇರೋದಿಲ್ಲ ಅನ್ನೋದೇನಿದು ರೀಸನ್. ಆದರೆ ಆಪ್ಷನ್ ಏನು ಕೊಟ್ಟಿದ್ದಾರೆ? ಆಪ್ಷನ್ ಎ, ಓನ್ಲಿ ದ ಸ್ಟೇಟ್ಮೆಂಟ್ ಈಸ್ ಟ್ರೂ. ಮೇಲಿರುವಂಥ ಸ್ಟೇಟ್ಮೆಂಟು ಸರಿಯಾಗಿದೆ. ಆಪ್ಷನ್ ಬಿ, ಓನ್ಲಿ ದ ರೀಸನ್ ಈಸ್ ಟ್ರೂ. ಈ ಕೆಳಗಡೆ ಇರೋಂಥ ರೀಸನ್ ಸರಿಯಾಗಿದೆ. ಅದೇ ರೀತಿ ಆಪ್ಷನ್ ಸಿ ಏನಿದೆ? ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಟ್ರೂ. ಇಲ್ಲಿರುವಂಥ ಸ್ಟೇಟ್ಮೆಂಟು ಮತ್ತು ರೀಸನ್ ಎರಡೂ ಸರಿಯಿದೆ. ಆಪ್ಷನ್ ಡಿ ಅಲ್ಲಿ ಏನಿದೆ? ಬೋತ್ ರೀಸನ್ ಆ್ಯಂಡ್ ಸ್ಟೇಟ್ಮೆಂಟ್ ಆರ್ ಫಾಲ್ಸ್. ಸ್ಟೇಟ್ಮೆಂಟು ಕೂಡ ಸರಿಯಿಲ್ಲ ಆ್ಯಂಡ್ ರೀಸನ್ ಕೂಡ ಸರಿಯಾಗಿಲ್ಲ ಅಂತ ಆಪ್ಷನ್ ಇದು. ಹಾಗಾದರೆ ಸರಿಯಾದ ಆನ್ಸರ್ ಏನಾಗುತ್ತಪ್ಪ ಅಂತಂದರೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಓನ್ಲಿ ದ ರೀಸನ್ ಈಸ್ ಟ್ರೂ. ಯಾಕಂದರೆ ಅವನಿಗೆ ಎಲ್ಪ್ ಕೇಳೋಂಥ ಒಂದು ಮನಸ್ಥಿತಿ ಇದ್ದಿದ್ದಿಲ್ಲ. ಯಾರಿಗೆ? ನಿಕೋಲಾಗೆ. ನೆಕ್ಸ್ಟ್ 10ನೇ ಕ್ವಶನ್ ಏನು ಕೊಟ್ಟಿದ್ದಾರೆ? ಲಾಸ್ಟ್ ಒಂದು ಕ್ವಶನ್ ಇದು ಮಲ್ಟಿಪಲಲ್ಲಿ. ದ ಸ್ಪೀಕರ್ ಸೇಸ್ ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ದಟ್ ಲವ್ ಐ ಒನ್ಸ್ ಹ್ಯಾಡ್ ಫಾರ್ ಯು ಬಿಕಾಸ್. ಯಾಕೆ ಅಂತ ಅಂತಾನೆ ಯಾರು? ಕವಿ. ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಇದಕ್ಕೆ? ಆಪ್ಷನ್ ಎ, ಈಸ್ ಬಿಲೋಡ್ ಈಸ್ ನಾಟ್ ಆ್ಯಸ್ ಬ್ಯೂಟಿಫುಲ್ ಆ್ಯಸ್ ಶಿ ವಾಸ್. ಆಪ್ಷನ್ ಬಿ, he has found a more beautiful lady love. Option C, he thought she was strange. Option D, there are other sorrows around him demanding his attention. ಹಾಗಾದರೆ ಸರಿಯಾದ ಉತ್ತರ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಈ ಕ್ವಶನ್ಗೆ. ಸ್ನೇಹಿತರೆ, ಇವತ್ತಿನ ಈ ಕ್ಲಾಸಲ್ಲಿ ಈ ಮಾಡಲ್ 1ನಲ್ಲಿರೋಂಥ 10 ಮಲ್ಟಿಪಲ್ ಚಾಯ್ಸ್ ಬಗ್ಗೆ ನಾವು ಇವಾಗ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ಮುಂದಿನ ವಿಡಿಯೋದಲ್ಲಿ ಕೂಡ ನಾನು ಮಲ್ಟಿಪಲ್ ಚಾಯ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಒಟ್ಟು ಒಂದು 30 ಮಲ್ಟಿಪಲ್ ಚಾಯ್ಸನ್ನು ನಾವು ಸಾಲ್ವ್ ಮಾಡೋಣ. ಅದಾದ ನಂತರ ಮತ್ತೆ ಬೇರೆ ಗ್ರಾಮರ್ ಪಾಯಿಂಟನ್ನು ನಾವು ಈ ಒಂದು ಚಾನಲಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಇಲ್ಲಿವರೆಗೂ ತಾವೆಲ್ಲರೂ ಇದನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿಯಾಗಿ ಏನಪ್ಪ ಅಂದರೆ ಕ್ಲಾಸ್ಗಳನ್ನು ನೋಡಿ ಮತ್ತು ಇಲ್ಲಿ ಏನು ನಾವು ಡಿಸ್ಕಸ್ ಮಾಡ್ತೀವಿ ಅನ್ನೋದನ್ನು ನೋಟ್ ಮಾಡಿಕೊಡ್ರಿ. ಓಕೆ, ಎಲ್ಲರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು.